ಆರ್ಸಿಬಿ ಈಗ ಗೆಲುವನ್ನು ಸಾಧಿಸುವ ಮೂಲಕವಾಗಿ ಸತತ ಎರಡನೆಯ ಮ್ಯಾಚ್ನಲ್ಲೂ ಸಹ ಆರ್ಸಿಬಿ ಗೆಲುವನ್ನು ಸಾಧಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜ್ ಅದ್ಭುತವಾಗಿ ರಾಯಲ್ ಸವಾರಿ ಮಾಡಿದೆ. ಕಿಂಗ್ಸ್ ವಿರುದ್ಧ ಬರೋಬ್ಬರಿ 43 ರನ್ಗಳ ಅಂತರದಿಂದ ಗೆಲುವನ್ನು ಸಾಧಿಸುವ ಮೂಲಕವಾಗಿ ಎರಡನೇ ಮ್ಯಾಚ್ನಲ್ಲಿ ಗೆಲುವನ್ನು ಸಾಧಿಸಿದೆ. ಒಟ್ಟು 250 ರನ್ಗಳ ಟಾರ್ಗೆಟ್ ಅನ್ನ 51 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿತ್ತು. 250 ರನ್ ಅನ್ನು ಹೊಡೆದು 251ಕ್ಕೆ ಟಾರ್ಗೆಟ್ ಅನ್ನ ಕೊಟ್ಟಿರುವಂತಹ ಆರ್ಸಿಬಿ ಬರೋಬ್ಬರಿ 43 ರನ್ಗಳಲ್ಲಿ ಗೆಲುವನ್ನು ಅಂತರದಿಂದ ಗೆಲುವನ್ನು ಸಾಧಿಸುವ ಮೂಲಕವಾಗಿ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. 19ನೇ ಆವೃತ್ತಿಯ ಎರಡನೆಯ ಪಂದ್ಯ ಆಡಿರುವಂತಹ ಆರ್ಸಿಬಿ ತಂಡ 43 ರನ್ಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಬದ್ಧ ವೈರಿಯ ವಿರುದ್ಧ ಗೆಲುವನ್ನು ಸಾಧಿಸುವ ಮೂಲಕವಾಗಿ ಆರ್ಸಿಬಿ ಅಭಿಮಾನಿಗಳಲ್ಲಿ ರಣೋತ್ಸಾಹವನ್ನು ತುಂಬುವಂತಹ ಕೆಲಸವನ್ನು ಮಾಡಿದೆ. ಇವತ್ತು ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್. ಅದಾದ ಮೇಲೆ ಆರ್ಸಿಬಿ ಬ್ಯಾಟಿಂಗ್ ಇಳಿಯುತ್ತೆ. ಬ್ಯಾಟಿಂಗ್ ಇಳಿದ ನಂತರದಿಂದನೂ ಸಹ ಫಸ್ಟ್ಗೆ ಸಾಲ್ಟ್ ಕೇವಲ 30 ಬಾಲ್ಗಳಲ್ಲಿ 46 ರನ್ಗಳನ್ನು ಪಡ್ಕೊಳ್ತಾರೆ. ವಿರಾಟ್ ಕೊಹ್ಲಿ 18 ಬಾಲಲ್ಲಿ 28 ರನ್ಗಳನ್ನು ಗೆಲ್ಲುತ್ತಾರೆ. ಅದಾದಮೇಲೆ ಎಂಟ್ರಿ ಕೊಟ್ಟಿರೋದು ಪಡಿಕಲ್ ಕೇವಲ 29 ಬಾಲ್ಗಳಲ್ಲಿ 50 ರನ್ಗಳನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಪಾಟಿದಾರ್ ಅದ್ಭುತ ಬ್ಯಾಟಿಂಗ್ ಮಾತ್ರ, ಯಾಕಂದರೆ ಕೇವಲ 19 ಬಾಲ್ನಲ್ಲಿ 6 ಸಿಕ್ಸರ್ಗಳೊಂದಿಗೆ 48 ರನ್ ನಾಟ್ಔಟ್ ಆಗಿ ಉಳ್ಕೊಳ್ತಾರೆ. ಅದಾದಮೇಲೆ ಲಾಸ್ಟಿಗೆ ಎಂಟ್ರಿ ಕೊಟ್ಟಿರುವಂತಹ ಡೇವಿಡ್ ಆಟವನ್ನು ನೋಡಲೇಬೇಕಿತ್ತು ಇವತ್ತು. ಕಾರಣ ಏನಂದರೆ ಲಾಸ್ಟ್ 5 ಓವರ್ಸಲ್ಲಿ 100 ರನ್ ಬರುತ್ತೆ. 25 ಬಾಲಿಗೆ 70 ರನ್ಗಳನ್ನು ಚಚ್ಚುವಂತಹ ಡೇವಿಡ್ ಆರ್ಸಿಬಿ ತಂಡದ ಮೊತ್ತ 250ರ ಗಡಿಗೆ ಹೋಗೋದಕ್ಕೆ ಇವರ ಬ್ಯಾಟಿಂಗ್ ಅದ್ಭುತವಾಗಿ ಸಹಕಾರಿಯಾಗುತ್ತೆ. 25 ಬಾಲಲ್ಲಿ 3 4 8 ಸಿಕ್ಸ್ಗಳೊಂದಿಗೆ 70 ರನ್ಗಳನ್ನು ಸಿಡಿಸ್ತಾರೆ. ಆ ಮೂಲಕವಾಗಿ ಆರ್ಸಿಬಿ ತನ್ನ ಬ್ಯಾಟಿಂಗ್ ಅಲ್ಲಿ ಪಾರುಪತ್ಯವನ್ನು ಮೆರೆಯುತ್ತೆ. ಅದಾದ ಮೇಲೆ CSK ಬ್ಯಾಟಿಂಗ್ ಆರಂಭ ಆಗುತ್ತೆ. ಆರಂಭಿಕ ಹಂತಗಳಲ್ಲಿ ಒಟ್ಟು 3 ವಿಕೆಟ್ಗಳನ್ನು ಪಡೆಯುವಲ್ಲಿ ಆರ್ಸಿಬಿ ಯಶಸ್ವಿ ಆಗುತ್ತೆ. ಸರ್ಫರಾಜ್ ಖಾನ್ ಮಾತ್ರ ಅಲ್ಲಿ ಏಕಾಂಗಿ ಬ್ಯಾಟಿಂಗ್ ಅನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. 25 ಬಾಲ್ಗಳಿಗೆ 50 ರನ್ ಸಿಡಿಸಿ ಔಟ್ ಆಗಿಬಿಡ್ತಾರೆ ಸ್ಟಂಪಲ್ಲಿ. ಆದರೆ ಈಗ ಅಂತಿಮವಾಗಿ ಎಲ್ಲೂ ಸಹ ಆರ್ಸಿಬಿಗೆ ಒಂದು ಬದ್ಧ ಎದುರಾಳಿ ರೀತಿಯಲ್ಲಿ ಕಾಣಿಸೋದೇ ಇಲ್ಲ. ಚೆನ್ನೈ ಸೂಪರ್ ಕಿಂಗ್ಸ್ ಅಂತಿಮವಾಗಿ 43 ರನ್ಗಳ ಅಂತರದಿಂದ ಈಗ ಆರ್ಸಿಬಿ ಗೆಲುವನ್ನು ಸಾಧಿಸಿದೆ.